ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಶಿವಮೊಗ್ಗ ಬಿಜೆಪಿ ಹಾಗೂ ದೋಸ್ತಿಗೆ ಸರ್ಕಾರಕ್ಕೆ ಪ್ರತಿಷ್ಠೆಯ ಕಣವಾಗಿದೆ. ಹೀಗಾಗಿ ಘಟಾನುಘಟಿಗಳೇ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ಭದ್ರಾವತಿಯಲ್ಲಿ ಅಮಿತ್ ಶಾ ರೋಡ್ ಶೋ ಮೂಲಕ ಮತವನ್ನು ಯಾಚಿಸಲಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಸಮಾವೇಶ ನಡೆಯಲಿದ್ದು ಯಡಿಯೂರಪ್ಪ ಎಸ್ಎಂ ಕೃಷ್ಣ ಇಬ್ಬರೂ ಕೂಡ ರಾಘವೇಂದ್ರ ಅವರ ಪರವಾಗಿ ಮತಯಾಚಿಸಲಿದ್ದಾರೆ. ಇತ್ತ ದೋಸ್ತಿ ಸಹ ರಾಘವೇಂದ್ರ ಅವರನ್ನ ಸೋಲಿಸೋದಕ್ಕೆ ಪಣ ತೊಟ್ಟಿದೆ. ಮೈತ್ರಿ ಬಲ ಪ್ರದರ್ಶನ ನಡೆಸಲು ಭದ್ರಾವತಿ ತಾಲೂಕು ಉಂಬ್ಳೆಬೈಲಿನಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದಲ್ಲಿ ದೇವೇಗೌಡರು, ಸಿಎಂ ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ದೋಸ್ತಿ ಅಭ್ಯರ್ಥಿ ಪರ ಮತಯಾಚಿಸಲಿದ್ದಾರೆ. ಇನ್ನು ಸಂಜೆ ಸಾಗರದಲ್ಲಿ ಮಧು ಬಂಗಾರಪ್ಪ ಪರ ಸಿಎಂ ಕುಮಾರಸ್ವಾಮಿ ಮತಭೇಟಿಯನ್ನ ನಡೆಸಲಿದ್ದಾರೆ. ಇನ್ನು ಅಮಿತ್ ಶಾ ಆಗಮನಕ್ಕೂ ಮುನ್ನ ಭದ್ರಾವತಿಯಲ್ಲಿ ಬಿಜೆಪಿ ಬಾವುಟಗಳನ್ನ ತೆರವುಗೊಳಿಸಲಾಗಿದೆ. ಪುರಸಭೆ ಅಧಿಕಾರಿಗಳು ಬಾವುಟವನ್ನ ತೆರವುಗೊಳಿಸಿ ಶಾಗೆ ಶಾಕ್ ನೀಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಮೊಗ್ಗದಿಂದ. ಎಸ್ ರಮೇಶ್, ಇನ್ನೇನು ಕೆಲವೇ ಹೊತ್ತಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಮತ್ತೊಂದ್ ಕಡೆ ಇವತ್ತೆಲ್ಲ ಶಿವಮೊಗ್ಗದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಹೈ ಪ್ರೊಫೈಲ್ ನಾಯಕರೇ ಇವತ್ತು ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಯಾವ ರೀತಿಯಾಗಿದೆ ಚುನಾವಣಾ ಕಣ ಜಿದ್ದಾಜಿದ್ದಿ? ಅಮಿತ್ ಶಾ ಅವರು ಮೋದಿ ಹವಾ ಎಬ್ಬಿಸಲಿಕ್ಕೆ ಬೇಕಾದಂತ ಎಲ್ಲ ರಣತಂತ್ರವನ್ನು ಮಾಡ್ಕೊಂಡಿರಬಹುದು. ಅದರ ಚಿತ್ರಣವನ್ನು ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಈಗಾಗಲೇ ಏನು ರಾಘವೇಂದ್ರ ಅವರು ಕೂಡ ಭದ್ರಾವತಿಗೆ ಬಂದಾಗಿದೆ. ಅವರ ಜೊತೆಯಲ್ಲಿ ಏನು ಸ್ಥಳೀಯ ಹಲವು ನಾಯಕರು ಕೂಡ ಈಗಾಗಲೇ ಭದ್ರಾವತಿಯ ರಂಗಪ್ಪ ಸರ್ಕಲ್ಗೆ ಬಂದಿರೋದು. ಈ ರಂಗಪ್ಪ ಸರ್ಕಲ್ ಇಂದ ಸುಮಾರು ಏನು ಇಲ್ಲಿಂದ 1-1.5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಅಂಬೇಡ್ಕರ್ ಏನು ವೃತ್ತ ಇದೆ, ಅಲ್ಲಿವರೆಗೂ ಕೂಡ ಬೃಹತ್ ರ್ಯಾಲಿಯ ಮೂಲಕ ಇಲ್ಲಿ ತೆರಳುತ್ತಾರೆ. ಆ ಮೂಲಕ ಭದ್ರಾವತಿಯಲ್ಲಿ ಬಿಜೆಪಿಯ ಬೇಸ್ ಇಲ್ಲದೆ ಹೋದ್ರೂ ಕೂಡ ಬಿಜೆಪಿಯ ಮತಗಳು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ರ್ಯಾಲಿಯನ್ನು ಆಯೋಜನೆ ಮಾಡಿರುವಂತದ್ದು. ಇದರ ಜೊತೆಯಲ್ಲಿ ಏನು ಅಮಿತ್ ಶಾ ಅವರ ಜೊತೆಯಲ್ಲಿ ಇವತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರು ಸೇರಿದಂತೆ ಹಲವು ನಾಯಕರು ಇವತ್ತು ಅವರಿಗೆ ಈ ರೋಡ್ ಶೋ ನಲ್ಲಿ ಸಾಥನ್ನ ಕೊಡ್ತಾರೆ. ಇದರ ಜೊತೆಯಲ್ಲಿ ಇವತ್ತು ಏನು ಶಿವಮೊಗ್ಗ ಒಂದು ರೀತಿಯ ಪ್ರತಿಷ್ಠೆಯ ಕಣ ಆಗಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷಗಳು ಕೂಡ ಇವತ್ತು ಶಿವಮೊಗ್ಗದಲ್ಲಿ ಹಲವು ಕಡೆಗಳಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಉಂಬ್ಳೆಬೈಲಿನಲ್ಲಿ ದೇವೇಗೌಡರು ಬೃಹತ್ ಸಮಾವೇಶವನ್ನು ನಡೆಸ್ತಾರೆ. ಸೊ ಅಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಎಲ್ಲ ನಾಯಕರು ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಸಾಗರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ತಮ್ಮ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಆ ಮೂಲಕ ತೀರ್ಥಹಳ್ಳಿಯಲ್ಲೂ ಕೂಡ ಇವತ್ತೊಂದು ಸಮಾವೇಶ ಇದೆ. ಒಟ್ಟಾರೆಯಾಗಿ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ರೀತಿ ಪ್ರಚಾರದ ಅಬ್ಬರ ಶುರುವಾಗಿದೆ ಅಂತ ಹೇಳ್ಬೋದು. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಕೂಟ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಏನು ಪ್ರಚಾರಕ್ಕೆ ಇಳಿದಿರುವಂತದ್ದು. ಒಟ್ಟಿನಲ್ಲಿ ಇಡೀ ಶಿವಮೊಗ್ಗ ಇವತ್ತು ಲೋಕಸಭಾ ಚಿತ್ರಣ ಒಂದು ರೀತಿಯ ಪ್ರಚಾರದ ಅಬ್ಬರದಲ್ಲಿ ಮುಳುಗೇಳ್ತಾ ಇದೆ ಅಂತಾನೆ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೇರಳದ ವಯನಾಡಿನಲ್ಲಿ ಅಖಾಡ ರಂಗೇರಿದ್ದು ರಾಹುಲ್ ಪರ ಪ್ರಿಯಾಂಕಾ ಗಾಂಧಿ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮನಾದ ಯೋಧ ವಸಂತಕುಮಾರ್ ಮನೆಗೆ ಪ್ರಿಯಾಂಕಾ ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ. ಬಳಿಕ ಮಲಪ್ಪುರಂಗೆ ಭೇಟಿಯನ್ನ ನೀಡಿರುವಂತಹ ಪ್ರಿಯಾಂಕಾ ರೈತರ ಬೃಹತ್ ಸಮಾವೇಶದಲ್ಲಿ ರಾಹುಲ್ ಪರವಾಗಿ ಮತವನ್ನ ಯಾಚಿಸಲಿದ್ದಾರೆ. ಇನ್ನು ಕೇರಳದ ವಯನಾಡಿನಲ್ಲಿ ರಾಹುಲ್ ವಿರುದ್ಧ ಸ್ಮೃತಿ ಇರಾನಿ ಪ್ರಚಾರವನ್ನ ನಡೆಸಲಿದ್ದಾರೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ತುಷಾರ್ ವೆಲ್ಲಪಲ್ಲಿ ಪರ ಸ್ಮೃತಿ ಇರಾನಿ ರೋಡ್ ಶೋವನ್ನ ನಡೆಸಿ ಮತಯಾಚಿಸಲಿದ್ದಾರೆ. ವಯನಾಡು ಕ್ಷೇತ್ರ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಬಾರಿ ಅಂದ್ರೆ ರಾಹುಲ್ ಗಾಂಧಿ ಅವರ ಪರವಾಗಿ ಪ್ರಿಯಾಂಕಾ ಗಾಂಧಿ ಅವರು ಒಂದ್ ಕಡೆ ಪ್ರಚಾರವನ್ನ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಅಮೇಥಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿ ಸಡ್ಡನ್ನ ಹೊಡೆದಿರುವಂತಹ ಸ್ಮೃತಿ ಇರಾನಿ ಅವರು ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿರುವಂತಹ ವಯನಾಡು ಕ್ಷೇತ್ರದಲ್ಲೂ ಕೂಡ ಸೆಡ್ಡೊಡಿತಾ ಇದ್ದಾರೆ. ಅವರ ವಿರುದ್ಧ ಪ್ರಚಾರವನ್ನು ಮಾಡ್ತಾ ಇದ್ದಾರೆ.